ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇರಾಕ್ನಲ್ಲಿ ಒಂದು ಘಟನೆ ನಡೆದಿದೆ. ಇವನೇನಪ್ಪ ಇರಾಕ್ ಸುದ್ದಿ ಎತ್ಕೊಂಡೇನೆ ಮುತ್ತಣ್ಣ ಸೀದಾ ಇರಾಕಿಗೆ ಜಿಗ್ದಿದ್ದಾನೆ ಅನ್ಕೋಬೇಡಿ. ಒಂದು ಘಟನೆ ನಮ್ಮ ದೇಶದಲ್ಲಿ ಅದಕ್ಕಿಂತ ಡಬಲ್ ಬೆಸ್ಟರ್ ಇದ್ದಾರೆ. ಅದರಲ್ಲಿ ಒಂದು ಘಟನೆ ನಡೆದು ಇರಾಕಲ್ಲಿ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಸ್ವಾಗತ. ಸಂಸದರು ಅಂದರೆ ರಾಜಕೀಯ ವ್ಯಕ್ತಿಗಳು ಅಂದರೆ ಕೆಲವ್ರನ್ನ ನಾವು ಆಯ್ಕೆ ಮಾಡಿರ್ತೀವಿ. ಒಂದು ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಬಡವರನ್ನು ಅಭಿವೃದ್ಧಿ ಮಾಡಲಿ, ಜನಕ್ಕೆ ಉತ್ತಮವಾದ ಸೌಲಭ್ಯಗಳನ್ನ ತರಲಿ, ಜನಗಳಿಗೆ ಒಂದು ಶಿಕ್ಷಣಕ್ಕೋ ಮತ್ತೊಂದು ಅಭಿವೃದ್ಧಿಗೆ ಕಷ್ಟ ಸುಖಕ್ಕಾಗಲಿ ಅಂತ. ಆದರೆ ಇರಾಕ್ನಲ್ಲಿ ಕಂಬ್ಲೈನಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಆ ಸಂಸದೆ ತನ್ನ ಮಕ್ಕಳಿಗಲ್ಲ ಮೊಮ್ಮಕ್ಕಳಿಗಲ್ಲ ಡಾಲರ್ ಲೆಕ್ಕದಲ್ಲಿ ಎಷ್ಟೋ ರೂಪಾಯಿ ಆಗುತ್ತೆ. ಆದರೆ ನಮ್ಮ ಇಂಡಿಯಾದ ದುಡ್ಡಿನ ಪ್ರಕಾರ 149 ಕೋಟಿ ರೂಪಾಯಿ. ಅಂದರೆ 149 ಕೋಟಿ ರೂಪಾಯಿ ಬರೀ ಕ್ಯಾಶ್ ಸಿಕ್ಕಿರೋದು. 45 kgನೋ 70 kgನೋ ಇಷ್ಟು ನಂಬರ್ ಒಳಗೆ ಚಿನ್ನ ಸಿಕ್ಕಿದೆ. ಮತ್ತೊಂದು ಘಟನೆ ಏನು ಗೊತ್ತಾ? ಇವರ ಮಕ್ಕಳು 2 ಜನ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಇವರ ಅಮ್ಮನ ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಇದ್ರ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಇವ್ರ ತಾಯಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇವರು ಹೆಚ್ಚಿನ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇವರು ಮೇಲೆ ದಾಳಿ ನಡೆದಾಗ ತುಂಬ ಒಂದು ರುದ್ರಕವಾದ ಘಟನೆಗಳು. 149 ಕೋಟಿ ರೂಪಾಯಿ ಕ್ಯಾಶ್, ರೆಡ್ ಆ್ಯಂಡ್ ಕ್ಯಾಶ್, ಇರಾನ್ ಕರೆನ್ಸಿ ಲೆಕ್ಕ, ನಮ್ಮ ಇಂಡಿಯಾದ ರೂಪಾಯಿ ಲೆಕ್ಕ 149 ಕೋಟಿ. ಮತ್ತು ಈ ಇರಾನ್ ಸಂಸದೆ ಇದ್ರಲ್ಲ, ತಮ್ಲೈನಲ್ಲಿ ಫೋಟೋ ಹಾಕಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಆ ಸಂಸದೆ ಏನು ಹೇಳೋದು, ನೆಕ್ಲೆಸ್ ಮಾಡಿಸ್ಕೊಂತಾರೆ, ಇಲ್ಲ ವಾಲೆ ಮಾಡಿಸ್ಕೊಂತಾರೆ, ಇಲ್ಲ ಉಂಗುರ ಮಾಡಿಸ್ಕೊಂತಾರೆ, ಇಲ್ಲ ಕೈ ಬಳೆ ಮಾಡಿಸ್ಕೊಂತಾರೆ. ಈ ಹೆಂಗಸು ತನ್ನ ಎಲ್ಲ ಥರದ ಒಳ ಉಡುಪುಗಳನ್ನು ಚಿನ್ನದಲ್ಲಿ ಮಾಡಿಸಿರೋದು. ಪುಕ್ಷಟೆ ದುಡ್ಡು, ಪುಕ್ಷಟೆ ವ್ಯವಹಾರಗಳು ಬಂದರೆ ಕಣ್ಣು ಮಿಟುಕುತ್ತೆ, ಮನಸ್ಸು ಚಂಚಲ ಆಗುತ್ತೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅನ್ನೋಕ್ಕೆ ಈ ಇರಾಕ್ನ ಈ ಸಂಸದೆ ಲೇಡಿನೇ ಸಾಕ್ಷಿ. ಒಳ ಉಡುಪುಗಳು ಮಾಡಿಸಿದ್ದಾರೆ ಅಂದರೆ ಲೆಕ್ಕಾಚಾರನು. ಆ ದೇಶದಲ್ಲಿ ಯುದ್ಧ ಆಗಿ ಜನಗಳು ಸಾತ್ರು, ಜನಗಳು ಕಷ್ಟಪಟ್ಟರು. ಆದರೆ ಈ ಸಂಸದೆ ಒಳ ಉಡುಪುಗಳನ್ನು ಚಿನ್ನದಲ್ಲಿ ಅದೆಷ್ಟೋ ಕೋಟಿದು ವಜ್ರ ವೈಢೂರ್ಯಗಳನ್ನ ಹಾಕಿ ಶುದ್ಧವಾದ ಚಿನ್ನದಲ್ಲಿ ಇವಳು ಮಾಡಿಸ್ತಾಳೆ. ಅಂದರೆ ಇನ್ನೆಂಥ ಹೆಂಗಸಿರ್ಬೋದು. ಜನಗಳ ಸೇವೆಗೆ ಅಂತ ಇವನ್ನ ಆಯ್ಕೆ ಮಾಡಿದ್ರೆ ಕತ್ತೆ ಲೌಡಿಗಳು ಇವರು ತಮ್ಮ ಒಳ ಉಡುಪುಗಳನ್ನು ಚಿನ್ನದಲ್ಲಿ ಮಾಡಿಸ್ಕೊಂತಾರೆ. ಅಂದರೆ ಎಂಥ ನೀಚ ಜನ ಇರ್ಬೋದು. ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ, ನನಗೆ ತುಂಬ ಆಸ್ಪದವಾದ ನಗು ಬಂತು. ಜನಗಳ ಸೇವೆಗೆ ಅಂತ ಮಾಡ್ತಾರೆ, ದುಡ್ಡು ಎಲ್ಲ ಮಾಡ್ತಾರೆ, ಸಾಮಾನ್ಯ ನೋಡಿ ಭ್ರಷ್ಟಾಚಾರ ಹಿಡಿಯುತ್ತಾರೆ, ಮಾಡ್ತಾರೆ. ಆದರೆ ಇವರು ಒಳ ಉಡುಪುಗಳನ್ನ ಚಿನ್ನದಲ್ಲಿ ಮಾಡಿಸ್ತಿದ್ದಾರೆ ಅಂದರೆ ಎಂಥ ವಿದ್ಯಾಟ. ಅವ್ರ ಮಕ್ಕಳನ್ನ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇರಾನ್ನಲ್ಲಿ ಇಂಥ ಶಿಕ್ಷೆಗಳಿಗೆ ಸಾರ್ವಜನಿಕವಾಗಿ ಶಿಕ್ಷೆ ಕೊಡ್ತಾರೆ. ನೋಡೋಣ ಆ ಲೇಡಿ ಮಕ್ಕಳಿಗೆ ಏನು ಶಿಕ್ಷೆ ಆಗ್ಬೋದು ಅಂತ. ಹೀಗೆ ಈ ವಿಡಿಯೋ ಅಂತ್ಯ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.